ಎಲ್ಲ ನಾನಾ ಕಷ್ಟಗಳು ಹೇಳ್ಕೊಳ್ತಿದ್ರಂತೆ. ಏನೇನೋ ಪರಿಹಾರ ಸುಮ್ಮನೆ ಉಪಪರಿಹಾರ ಹೇಳ್ತಿದ್ರಂತೆ. ಆಮೇಲೆ ರಾತ್ರಿ ಎಲ್ಲ ದೇವ್ರನ್ನ ನೆನೆಸ್ಕೊಳ್ತಿದ್ರು, ಶಿವದೇವ್ರನ್ನ. ಭಗವಂತ ಏನಪ್ಪ ನನಗೆ ಎಷ್ಟೆಲ್ಲ ಕಷ್ಟಗಳೆಲ್ಲ ಕೇಳ್ತಾ ಇದ್ದಾರೆ ಜನ, ಆದರೆ ಸಂಪೂರ್ಣ ಪರಿಹಾರ ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಆ ಥರ ಏನು ಮಾಡೋದು? ಈಗ ಭಗವಂತ ನಮ್ಮ ಜೊತೆ ಇರ್ತಾನೆ, ಸಾರಥಿಯಾಗಿರ್ತಾನೆ, ಬಟ್ ಯುದ್ಧ ಮಾಡಬೇಕಾಗಿರೋದು ನಾನೇ. ಎಲ್ಲ ಕಡೆ ಅರ್ಜುನ ಥರ ಯುದ್ಧ ಮಾಡಬೇಕಾಗಿರೋದು ನಾನೇ. ಬರ್ತಾನೆ, ಎಲ್ಲಾನು ಕೊಡ್ತಾರೆ, ಆದ್ರೆ ಅದನ್ನ ಎದುರಿಸ್ಬೇಕಾಗಿರೋದು ನಾವೇ. ಈ ರೀತಿ ಅವರೇ ಎದುರಿಸುವಂತಹ, ಅವ್ರಿಗೆ ಬುದ್ಧಿ ಚುರುಕಾಗುವಂತಹ, ಅವ್ರಿಗೆ ನರನಾಡಿಗಳಲ್ಲಿ ಶಕ್ತಿ ಬರುವಂತಹ ಸ್ತೋತ್ರ ಯಾವುದಾದ್ರೂ ಇದ್ರೆ ಕನಸಪ್ಪ ಭಗವಂತ ಅಂತ ತಪಸ್ಸು ಮಾಡ್ತಿದ್ರಂತೆ. ಅವಾಗ ಒಂದು ರಾತ್ರಿ ಕನಸಲ್ಲಿ ಶಿವದೇವರೇ ಸಾಕ್ಷಾತ್ ಮಹಾದೇವ ಶಿವ ಪ್ರತ್ಯಕ್ಷನಾಗಿ ಶ್ರುತಿ ರೂಪದಲ್ಲಿ, ಶ್ರುತಿ ಅಂದ್ರೆ ಹಾಡು ಅಂತ ಹೇಳ್ತೀವಿ, ಹಾಡನ್ನ ನಾವೇನ್ ಹೇಳ್ತೀವಿ, ಹಿಂದಿನ ಕಾಲದ ಹಳಗನ್ನಡ ಪದ್ಯವನ್ನು ಶ್ರುತಿ, ಲಯ, ತಾಳ, ಉಸಿರ್ದಾಣ ಇವೆಲ್ಲ ಸೇರಿರುವಂಥದ್ದೇ ಛಂದಸ್ಸು, ಹಾಡು ಅಂತ ಕೇಳ್ತೀವಿ. ಆ ರೀತಿ ಶ್ರುತಿ ರೂಪದಲ್ಲಿ, ಅನುಷ್ಠುಪ್ ಛಂದಸ್ಸಲ್ಲೇ ಶ್ರುತಿ ರೂಪದಲ್ಲಿ ಶಿವ ಭಗವಂತ ಅವರಿಗೆ ಅನುಗ್ರಹಿಸಿದರಂತೆ. ರಾತ್ರಿ ಅದು ಹೇಳಿದ ತಕ್ಷಣ ಬೆಳಗ್ಗೆ ಅವ್ರ ಬಾಯಿಗೆ ಸರಾಗವಾಗಿ ಬಂತಂತೆ, ಯಾರೇ ಬುದ್ಧಕೋಶಿಕ ರುಚಿ. ಆ ರೀತಿಯಾಗಿ ನಮಗೆ ಬಂತು ಅಂತ ಹೇಳ್ತಾರೆ. ಆಮೇಲೆ ಅದನ್ನು ಪುಸ್ತಕ ಸಣ್ಣ ಹೊತ್ತಿಗೆ ಆಗಿ ಎಲ್ಲ ಕಡೆನೂ ಪ್ರಚಾರನೂ ಆಯಿತು. ತುಂಬ ಸೊಗಸಾದ ಒಂದು ಹೊತ್ತಿಗೆ ರಾಮ ರಕ್ಷಾ ಸ್ತೋತ್ರದ ಪಠಣ. ಅದನ್ನ ಬೆಲ್ಲ ಚೆನ್ನಾಗಿದೆ ಅಂತ ತೋರಿಸಿದ್ರೆ ರುಚಿ ಗೊತ್ತಾಗಲ್ಲಂತೆ. ಹೊಸ ಬೆಲ್ಲ ತಂದು ಅದು ತಿಂದು ನೋಡಿದ್ರೆ ಬಲ್ಲವನಿಗೆ ಬೆಲ್ಲ, ಬೆಲ್ಲದ ರುಚಿಯ ಅಂತ ಹೇಳ್ತೀವಲ್ವಾ, ಆ ರೀತಿ ಬೆಲ್ಲ ತಿಂದು ನೋಡ್ಬೇಕಂತೆ, ಸವಿಬೇಕಂತೆ. ಕಬ್ಬು ತಂದಿಟ್ಟು ಸುಮ್ಮನೆ ಎಲ್ಲ ಜಜ್ಜಿಟ್ಟು ಗುಳುಮ್ ಅಂತ ನಂಗಿದ್ರೆ ಏನು ಚೆನ್ನಾಗಿತ್ತ, ಏನು ಚೆನ್ನಾಗಿಲ್ಲ. ಅದನ್ನ ಚೆನ್ನಾಗಿ ಜಗದು ರಸ ಹೀರ್ತೀವಲ್ಲ, ಆ ಥರ ರಸ ಥರ ಹೀರ್ಬೇಕಂತೆ ರಾಮರಕ್ಷಾ ಸ್ತೋತ್ರವನ್ನ. ಸಂಸಾರಿಗಳಾದ ಆ ರೀತಿಯಾಗಿ ಬಂತು, ಇದು ನಮ್ಮ ಶ್ರುತಿಯಾಗಿ ಬಂತು, ನಮ್ಗೆ ಪಡ್ಕೊಂಡ್ವಿ. ಶ್ರೀರಾಮದೇವರಿಂದ ಶ್ರುತಿ ರೂಪದಲ್ಲಿ ಪಡೆದು ಆ ಭಕ್ತರಿಗೆ ಕರುಣಿಸಿದ್ದೇ ಶ್ರೀರಾಮರಕ್ಷಾ ಸ್ತೋತ್ರವನ್ನು. ರಾಮರಕ್ಷಾ ಸ್ತೋತ್ರ ನಿಜವಾಗಿಯೂ ಅದನ್ನು ಭಾವಭಕ್ತಿಯಿಂದ ಪಠಿಸುವವರನ್ನು ವಜ್ರ ಪಂಜರವಾಗಿ ಕಷ್ಟ ಕೋಟೆಲೆಗಳಿಂದ ರಕ್ಷಿಸಬಲ್ಲದು. ನಾವು ಒಂದು ಕಡೆ ಹೇಳ್ತೀವಿ, ವಜ್ರ ಪಂಜರ ನಾಮೇದಂ ಯೋ ರಾಮ ರಕ್ಷಾಂ ಪಠೇತ್ ಸರ್ವಜ್ಞ ಪಾಪಾಗ್ನಿಂ ಅಂತ ಹೇಳ್ತೀವಲ್ವಾ. ಆ ರೀತಿ ಅಣುಯಿಂದ ಅಂದ್ರೆ ಮಸ್ತಕದಿಂದ ಆಪದಾಮಸ್ತಕ ಪರ್ಯಂತಂ ಅಂತ ಹೇಳ್ತೀವಿ, ಅಂದ್ರೆ ಪಾದದಿಂದ ಕೂಡ ಮಸ್ತಕದವರೆಗೆ, ಮಸ್ತಕ ಅಂದ್ರೆ ತಲೆ, ಅಲ್ಲಿ ಪಾದದಿಂದ ಮಸ್ತಕದವರೆಗೂ ಕೂಡ ಅಣುವಾಗಿ ರಕ್ಷಿಸ್ತಾ ಹೋಗ್ತಾನಂತೆ. ಗಟ್ಟಿ ವಜ್ರದಂತೆ ಆಯುಧ ಥರ ಮಾಡ್ತಾನಂತೆ. ಗಟ್ಟಿಮುಟ್ಟಾದ ದೇಹದಲ್ಲಿ ಗಟ್ಟಿಮುಟ್ಟಾದ ಮನಸ್ಸಿರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ನಮ್ಮ ದೇಹ ಗಟ್ಟಿಗಿರ್ಬೇಕು. ಇಲ್ಲಾಂದ್ರೆ ನಾವು ಇನ್ನೂ ಕೆಲಸ ಮಾಡ್ಬೇಕಪ್ಪ, ಅದು ಮಾಡ್ಬೇಕಪ್ಪ, ಮಗಳ ಮದುವೆ ಮಾಡ್ಬೇಕು, ಅದು ಇದು ಇದೆಲ್ಲ ಕಷ್ಟಪಡ್ಬೇಕಂತ ಮನಸ್ಸಲ್ಲಿರುತ್ತೆ ಉತ್ಸಾಹ, ದೇಹ ರೆಸ್ಪಾಂಡ್ ಮಾಡಲ್ವೇ? ಅದಕ್ಕೋಸ್ಕರ ಫಸ್ಟ್ ದೇಹನ ನಮ್ಮ ರಾಮ ಫಸ್ಟ್ ಗಟ್ಟಿಗೊಳಿಸ್ತಾನಂತೆ. ಚೆನ್ನಾಗಿ ಹೋಗ್ತೀವಿ, ನಾವೇ ಕೆಲಸ ಮಾಡ್ತೀವಿ, ನಾವೇ ಎಲ್ಲ ತರಕಾರಿ ತರ್ತೀವಿ, ಎಲ್ಲ ಕೆಲಸ ನಾವೇ ಮಾಡ್ಕೊಂಡಾಗ ಏನಾಗುತ್ತೆ, ಮನಸ್ಸು ಖುಷಿಯಿಂದ ಇರುತ್ತೆ. ಒಬ್ಬರ ಮೇಲೆ ಅವಲಂಬನೆ ಆದಾಗ ಎಷ್ಟು ಬೇಜಾರಾಗುತ್ತಲ್ವಾ. ಮುಂದೆ ಬರ್ತಾ ಹೋಗುತ್ತೆ. ಆಪದಾಮಪಹರ್ತಾರಂ ದಾತಾರಂ ಸರ್ವ ಸಂಪದಾಂ, ಆಪತ್ತುಗಳನ್ನೆಲ್ಲ ಪರಿಹರಿಸುವಂಥದ್ದು. ಎಲ್ಲ ಆಪತ್ತುಗಳನ್ನ ಫಸ್ಟು ಯುದ್ಧ ಮಾಡಬೇಕು ಅಂದ್ರೆ ಯೋಧ ರೆಡಿ ಆಗಬೇಕು. ತನ್ನೇ ತರಬೇತಿ ತಗೊಂಡಲ್ವಾ, ಆವಾಗ ಯುದ್ಧ ಮಾಡ್ತಾನೆ. ಸೋಲೋ ಗೆಲ್ವೋ ಭಗವಂತನೇ ಬಿಟ್ಟಿದ್ದು. ಅದಕ್ಕೆ ಫಸ್ಟ್ ಯೋಧನ ಅಂದ್ರೆ ಯುದ್ಧ, ನಮ್ಮ ಸಂಸಾರ ಅನ್ನೋದೇನಪ್ಪ ಒಂದು ಯುದ್ಧ, ಅದು ಮಾಡ್ತಾನೇ ಇರಬೇಕು ಕೊನೆಯವರೆಗೂ ಕೂಡ. ನಮ್ಮ ಘಟದಲ್ಲಿ ಒಂದು ಪ್ರಾಣ ಇರೋವರೆಗೂ, ಉಸಿರಿರೋವರೆಗೂ ಕೂಡ ನಾವು ಏನಾದರೂ ಒಂದು ರೀತಿಯಲ್ಲಿ ಹೋರಾಟ ಮಾಡಲೇಬೇಕು. ಅದನ್ನು ಪ್ರೀತಿಯಿಂದ ಮಾಡೋಣ, ಯಾರಾದ್ರೂ ಜೊತೆ ಕರ್ಕೊಂಡು ಮಾಡೋಣ ಅಲ್ವಾ. ನಮ್ಗೆ ಯಾರಾದರೂ ಒಬ್ಬರು ಸಲಹೆ ಕೊಟ್ಕೊಂಡು ಮಾಡ್ತಾರೆ, ಅದು ಶ್ರೀರಾಮಚಂದ್ರ ಆಗಿರ್ಬೋದು, ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ಖಂಡಿತ ಕೂಡ ತಂದೆ ಬರ್ತಾರೆ. ನಾವು ಅದನ್ನ ಫೀಲ್ ಮಾಡ್ತಾ ಅನುಭವಿಸ್ತಾ ಹೋಗ್ಬೇಕಂತೆ.